ಸೊ ಗೆಳೆಯರೆ, ಭಾರತವು ಕಳೆದ 10 ವರ್ಷಗಳಿಂದ ಜೆಟ್ ಎಂಜಿನ್ಗಳಿಗಾಗಿ ಅಮೆರಿಕಾಗೆ ವಿನಂತಿ ಮಾಡ್ತಾ ಇತ್ತು. ಆದ್ರೆ ಪ್ರತಿ ಬಾರಿಯೂ ಈ ಅಮೆರಿಕ ಕೆಲವು ಹೊಸ ಕಾರಣಗಳನ್ನ ನೀಡುತ್ತಲಿರ್ತದೆ. ಕೆಲವೊಮ್ಮೆ ಅದು ಕೊರೋನಾದಿಂದಾಗಿ ಡೆಲಿವರಿ ತಡವಾಗಿದೆ ಅಂತ ಹೇಳ್ತದೆ, ಕೆಲವೊಮ್ಮೆ ಅದು ರಷ್ಯಾದ ಯುದ್ಧದಿಂದಾಗಿ ಯಾವುದೇ ಡೆಲಿವರಿಯನ್ನು ಕೊಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳ್ತದೆ. ಆದ್ರೆ ಇಲ್ಲಿ ಸತ್ಯವೇನೆಂದ್ರೆ, ಅಮೆರಿಕವು ಭಾರತಕ್ಕೆ ಜೆಟ್ ಎಂಜಿನ್ಗಳನ್ನ ಕೊಡುವುದಕ್ಕೆ ಬಯಸ್ತಾ ಇಲ್ಲ. ಯಾಕಂದ್ರೆ ಅದು ಜೆಟ್ ಎಂಜಿನ್ ಕ್ಷೇತ್ರದಲ್ಲಿ ಭಾರತವು ಸ್ವಾವಲಂಬಿ ಆಗುವುದನ್ನ ಬಯಸ್ತಾ ಇಲ್ಲ. ಆದ್ರೆ ಈ ಮಧ್ಯೆ ನಮ್ಮ ವಿಜ್ಞಾನಿಗಳು ಮತ್ತು ನಮ್ಮ DRDO ಎಂತದನ್ನ ಮಾಡಿ ತೋರಿಸಿದ್ದಾರೆ ಅಂದ್ರೆ, ಖಂಡಿತವಾಗಿ ಇದರಿಂದ ಅಮೆರಿಕ ಉರಿಯಲಿದೆ. ಆಕ್ಚುಲಿ ಭಾರತದ DRDOನ ಕೆಲವು ವಿಜ್ಞಾನಿಗಳು ಮೌನವಾಗಿ ತಮ್ಮ ಕಠಿಣ ಪರಿಶ್ರಮದಲ್ಲಿ ನಿರಂತರವಾಗಿದ್ದರು. ಈ ವಿಜ್ಞಾನಿಗಳ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ತಮ್ಮ ರಾತ್ರಿಯ ನಿದ್ರೆಯ ತ್ಯಾಗ ಮಾಡಿದ ಫಲಿತಾಂಶವೇ ಭಾರತವು ಈಗ ಪ್ರಾಜೆಕ್ಟ್ ಧ್ವನಿಯನ್ನ ಪೂರ್ಣಗೊಳಿಸಿದೆ. ಈಗ ಇದು ವಿಶ್ವದ ಅತಿ ದೊಡ್ಡ ಸೈನ್ಯವನ್ನು ಕೂಡ ಯೋಚಿಸುವಂತೆ ಮಾಡ್ತಾ ಇದೆ. ಹಾಗಾದ್ರೆ ಏನಿದು ಪ್ರಾಜೆಕ್ಟ್ ಧ್ವನಿ? ಸೊ ಇದನ್ನ ತಿಳಿಯೋದಕ್ಕಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಈ ವಿಡಿಯೋದಲ್ಲಿ ಮುಂದೆ ಹೋಗುವುದಕ್ಕಿಂತ ಮುಂಚೆ ನಮ್ಮ ವಿಜ್ಞಾನಿಗಳ ಸಮ್ಮಾನಕ್ಕಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಯಾಕಂದ್ರೆ ಜೈ ಹಿಂದ್ ಅಂತ ಹೇಳುವುದು ನಮ್ಗೆಲ್ರಿಗೂ ಹೆಮ್ಮೆಯ ವಿಷಯ. ಸೊ ಗೆಳೆಯರೆ, ಒಮ್ಮೆ ಇದನ್ನ ಊಹಿಸಿ. ಗಾಳಿಯಲ್ಲಿ ಮಿಂಚಿನಂತೆ ಚಲಿಸುವ ಈ ಶಕ್ತಿಯು ಶತ್ರುಗಳ ಕಣ್ಣುಗಳಿಂದ ಕಣ್ಮರೆ ಆಗ್ತದೆ ಮತ್ತು ಆ ನಂತರ ಯಾವುದೇ ವಾರ್ನಿಂಗ್ ಇಲ್ಲದೇನೆ ಮೌನವಾಗಿ ತನ್ನ ಗುರಿಯನ್ನ ಹೊಡೆಯುತ್ತದೆ. ಹಾಗೂ ಇದು ಯಾವುದೇ ಸಾಮಾನ್ಯ ಕ್ಷಿಪಣಿ ಅಲ್ಲ, ಇದು ಭಾರತದ ಹೈಪರ್ಸೋನಿಕ್ ಕ್ಷಿಪಣಿಯಾಗಿದೆ. ಎಂಥ ಒಂದು ತಂತ್ರಜ್ಞಾನ ಇದಾಗಿದೆ ಅಂದ್ರೆ, ಇದುವರೆಗೆ ಯಾವುದೇ ರೆಡಾರ್ನಲ್ಲಿ ಇದು ಕಂಡು ಬಂದಿಲ್ಲ. ಈ ಕಥೆಯು ಭಾರತದ DRDOನ ಅತ್ಯಂತ ಸೀಕ್ರೆಟ್ ಪ್ರಾಜೆಕ್ಟ್ ಆಗಿದ್ದು, ಇದಕ್ಕೆ ಪ್ರಾಜೆಕ್ಟ್ ಧ್ವನಿ ಅನ್ನೋ ಹೆಸರನ್ನ ಇಡಲಾಗಿದೆ. ಹಾಗೇನೆ ಕೆಲವರು ಹೇಳಬಹುದು, ಸೀಕ್ರೆಟ್ ಪ್ರಾಜೆಕ್ಟ್ ಅಂತ ಹೇಳ್ತೀರಿ, ಯಾಕೆ ಇದನ್ನು ರಿವೀಲ್ ಮಾಡ್ತಾ ಇದ್ದೀರಿ ಅಂತ. ಅವ್ರಿಗೆ ಹೇಳೋದೇನೆಂದ್ರೆ, ಕೆಲವು ಮೀಡಿಯಾಗಳು ಇದರ ಬಗ್ಗೆ ಬರೆದಿದ್ದಾರೆ. ಸೊ ಆ ಆರ್ಟಿಕಲ್ ಅನ್ನ ರೆಫರ್ ಮಾಡುತ್ತಾ ನಾನು ನಿಮಗೆ ಈ ಮಾಹಿತಿಯನ್ನ ಹೇಳ್ತಾ ಇದ್ದೇನೆ. ಸೊ ಈಗ ಮತ್ತೆ ಈ ಟಾಪಿಕ್ ಮೇಲೆ ಬರೋಣ. ಈ ಪ್ರಾಜೆಕ್ಟ್ ಧ್ವನಿಯು ಕೇವಲ ಒಂದು ಮಿಸೈಲ್ ಅಲ್ಲದೆ, ಇದೊಂದು ಭಾರತದ ಸ್ವಾವಲಂಬನೆಯ ಶಕ್ತಿ ಮತ್ತು ಭವಿಷ್ಯದ ನೋಟವಾಗಿದೆ. ಶಬ್ದಕ್ಕಿಂತ 5 ಪಟ್ಟು ವೇಗದ ಈ ಹೈಪರ್ಸೋನಿಕ್ ಕ್ಷಿಪಣಿಗಳು ಶತ್ರುಗಳಿಗೆ ಯಾವುದೇ ಕೆಟ್ಟ ಕನಸಿಗಿಂತ ಕಡಿಮೆ ಇಲ್ಲ. ನಿನ್ನೆಯವರೆಗೂ ನಮ್ಮ ಶತ್ರುಗಳು ನಮ್ಮನ್ನು ದುರ್ಬಲರು ಅಂತ ಪರಿಗಣಿಸ್ತಾ ಇದ್ರು. ಆದರೆ ನಾವು ಮೌನವಾಗಿ ನಮ್ಮ ಶಕ್ತಿಯನ್ನ ಹೆಚ್ಚಿಸ್ತಾನೆ ಹೋಗ್ತಾ ಇದ್ದೆವು. ಹಾಗೂ ಈಗ ಹೈಪರ್ಸೋನಿಕ್ ಕ್ಷಿಪಣಿಗಳು ಅವರ ಈ ಚಿಂತನೆಯನ್ನ ಕಸಿಯುವುದರ ಮೂಲಕ ಅವರಿಗೆ ಸವಾಲೆಸೆಯಲು ಸಿದ್ಧವಾಗಿದೆ. ಹೌದು, ಈ ಕ್ಷಿಪಣಿಯು ಭಾರತದ ಸ್ವಾವಲಂಬಿ ಭವಿಷ್ಯದ ಚಿತ್ರಣವಾಗಿದೆ. ಹಾಗೂ ನಮ್ಮ DRDO ಅದನ್ನು ಸಂಪೂರ್ಣವಾಗಿ ಸ್ವದೇಶಿಯಾಗಿಯೇ ಅಭಿವೃದ್ಧಿಪಡಿಸಿದೆ. ಇವತ್ತು ನಾವು ನಿಮಗೆ ಈ ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ ಮತ್ತು ಹೈಪರ್ಸೋನಿಕ್ ಕ್ರೂಸ್ ಕ್ಷಿಪಣಿಗಳ ರೂಪದಲ್ಲಿ ಭಾರತವು ಯಾವ ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದೆ ಅನ್ನೋದ್ರ ಬಗ್ಗೆ ತೋರಿಸಲಿದ್ದೇವೆ. ಇದು ಕೇವಲ ಶತ್ರುಗಳ ರೆಡಾರ್ನ ವಂಚಿಸುವುದಷ್ಟೇ ಅಲ್ಲದೆ ಅವರ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ನಾಶಪಡಿಸುತ್ತದೆ. ಭಾರತವು HGVಯ ಈ 3 ಡಿಸೈನ್ಗಳನ್ನು ಮಾಡಿದ್ದು, ಅದರಲ್ಲಿ ಮೊದಲು ಕಾನಿಕಲ್ ಡೆಲ್ಟಾ ವಿಂಗ್, ಎರಡನೇದು ಬ್ಲೆಂಡೆಡ್ ಬಾಡಿ ಡಿಸೈನ್ ಮತ್ತು ಮೂರನೇದು ವಿಂಗ್ ಬಾಡಿ ಡಿಸೈನ್. ಈ ಡಿಸೈನ್ ಕೇವಲ ವಾಯು ಯುದ್ಧಕ್ಕಾಗಿ ಅಷ್ಟೇ ಅಲ್ಲ, ಇದನ್ನು ಹೊರತು ಶತ್ರುಗಳ ಎಲ್ಲಕ್ಕಿಂತ ಪ್ರಬಲ ರಕ್ಷಣಾತ್ಮಕ ವ್ಯವಸ್ಥೆಗಳ ವಿರುದ್ಧ ಇದು ಒಂದು ಪ್ರಬಲ ಅಸ್ತ್ರ ಅಂತ ಸಾಬೀತಾಗಲಿದೆ. ಹಾಗಾದ್ರೆ ಈ ಹೈಪರ್ಸೋನಿಕ್ ತಂತ್ರಜ್ಞಾನ ಅಂದ್ರೇನು? ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ. ಯಾವುದೇ ಕ್ಷಿಪಣಿಯು ಶಬ್ದದ ವೇಗಕ್ಕಿಂತ 5 ಪಟ್ಟರಷ್ಟು ಹೆಚ್ಚು ವೇಗವಾಗಿ ಚಲಿಸಿದಾಗ ಅದನ್ನು ನಿಲ್ಲಿಸುವುದು ಅಥವಾ ಟ್ರ್ಯಾಕ್ ಮಾಡುವುದು ಹೆಚ್ಚು ಕಡಿಮೆ ಅಸಾಧ್ಯವಾಗಿರ್ತದೆ. ಆದರೆ ಇಲ್ಲಿ ಪ್ರಶ್ನೆ ಏನು ಉದ್ಭವಿಸುತ್ತದೆ ಅಂದರೆ, ಭಾರತದ ಈ ಕ್ಷಿಪಣಿಗಳು ನಿಜವಾಗಿಯೂ ವಿಶ್ವದ ಅತ್ಯಂತ ವೇಗದ ಮತ್ತು ಅತ್ಯಂತ ಪರಿಣಾಮಕಾರಿ ಕ್ಷಿಪಣಿಗಳಾಗಿ ಮಾರ್ಪಟ್ಟಿದೆನಾ ಅನ್ನೋದು. ಇದಕ್ಕೆ ಉತ್ತರ ಹೌದು. ನಮ್ಮ ಬ್ರಹ್ಮೋಸ್ ಕ್ಷಿಪಣಿಗೆ ಈ ಜಗತ್ತಿನಲ್ಲಿ ಯಾರೂ ಸರಿಸಾಟಿ ಇಲ್ಲ. ಹಾಗೂ ಈಗ ನಾವು ಇದಕ್ಕಿಂತ ಇನ್ನು ವೇಗದ, ಮಾರಕ ಮತ್ತು ನಿಖರವಾದ ಕ್ಷಿಪಣಿಗಳನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಮ್ಮೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ತಪ್ಪಾಗಿ ಅಥವಾ ಅದನ್ನು ಯೋಚನೆ ಮಾಡಿ ಕಾರ್ಯತಂತ್ರದ ಭಾಗವಾಗಿ ಪಾಕಿಸ್ತಾನದ ಮೇಲೆ ಹಾರಿಸಲಾಯಿತು. ಈ ಪಾಕಿಸ್ತಾನವು ಚೀನಾದ ಅತ್ಯಾಧುನಿಕ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಂದಿದ್ರೂ ಕೂಡ ಇವರು ಈ ಮಿಸೈಲ್ಗಳನ್ನು ಟ್ರ್ಯಾಕ್ ಮಾಡೋದಕ್ಕೆ ಆಗಲಿಲ್ಲ. ಇದು ನಮ್ಮ ಶಕ್ತಿಯು ವಿಶ್ವದ ಅತಿ ದೊಡ್ಡ ರಕ್ಷಣಾ ವ್ಯವಸ್ಥೆಗಳಿಗಿಂತಲೂ ಮುಂದಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಆದರೆ ಈಗ ನಾವು ಮುಂದೆ ಸಾಗ್ತಾ ಇದ್ದೇವೆ. ಯಾವುದೇ ರೆಡಾರ್ ಅಥವಾ ರಕ್ಷಣಾ ವ್ಯವಸ್ಥೆಯನ್ನು ನಾಶಪಡಿಸುವ ಸಾಮರ್ಥ್ಯವಿರುವ ಹೈಪರ್ಸೋನಿಕ್ ಕ್ರೂಸ್ ಕ್ಷಿಪಣಿ ಆವೃತ್ತಿಗಳನ್ನು ಭಾರತ ಅಭಿವೃದ್ಧಿಪಡಿಸಿದೆ. ಹಾಗೂ ನಾವು ಕೇವಲ ಹೈಪರ್ಸೋನಿಕ್ ಕ್ಷಿಪಣಿಗಳ ಮೇಲೆ ಅಷ್ಟೇ ಕೆಲಸ ಮಾಡ್ತಾ ಇಲ್ಲ. ಇದನ್ನು ಹೊರತು ನಾವು ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ ಮತ್ತು ಸೂಪರ್ಸೋನಿಕ್ ಕ್ರೂಸ್ ಮಿಸೈಲ್ಗಳ ಹೊಸ ಅತ್ಯಾಧುನಿಕ ವರ್ಷನ್ಗಳ ಮೇಲೇನೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ರಷ್ಯಾ ಮತ್ತು ಚೀನಾದಂತಹ ದೇಶಗಳು ಈಗಾಗಲೇ ಈ ತಂತ್ರಜ್ಞಾನದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಆದರೆ ಇದಕ್ಕಾಗಿ ಭಾರತವು
ಈಗಾಗಲೇ ತನ್ನ ತಯಾರಿಯನ್ನ ಪೂರ್ಣಗೊಳಿಸಿತ್ತು. ಜೂನ್ 2019ರಲ್ಲಿ DRDO ಮೊದಲ ಬಾರಿಗೆ ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ HSTDV ಯಶಸ್ವಿಯಾಗಿ ಪರೀಕ್ಷಿಸಿತು. ನಂತರ ಸೆಪ್ಟೆಂಬರ್ 2020ರಲ್ಲಿ ನಾವು ಸ್ಕ್ರಾಮ್ ಜೆಟ್ ಇಂಜಿನ್ ನಿಂದ ನಡೆಸಲ್ಪಡುವ ಹೈಪರ್ಸೋನಿಕ್ ಕ್ರೂಸ್ ಕ್ಷಿಪಣಿಯನ್ನ ಪರೀಕ್ಷಿಸಿದ್ದೇವೆ. ಈ ಪರೀಕ್ಷೆಯಲ್ಲಿ ಈ ಕ್ಷಿಪಣಿಯು 6 ಮ್ಯಾಕ್ ವೇಗವನ್ನ ಪಡೆದಿತ್ತು ಹಾಗೂ ಇದು ತನ್ನ ಗುರಿಯನ್ನ ಹೆಚ್ಚಿನ ನಿಖರತೆಯೊಂದಿಗೆ ಮುಟ್ಟಿತ್ತು. ಆದರೆ ಈ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಭಾರತವು ರಷ್ಯಾ ಜೊತೆಗೂಡಿ ಮ್ಯಾಕ್ 2.8ರ ವೇಗದಲ್ಲಿ ಹಾರಬಲ್ಲ ಹೈಪರ್ಸೋನಿಕ್ ಕ್ಷಿಪಣಿಯನ್ನ ನಿರ್ಮಿಸಿದೆ ಹಾಗೂ ಅದನ್ನು ನಾವೀಗ ಬ್ರಹ್ಮೋಸ್ 2ನ ರೂಪದಲ್ಲಿ ಸಿದ್ಧಪಡಿಸ್ತಾ ಇದ್ದೇವೆ. ಈಗ ಇದರಲ್ಲಿ ಸ್ಕ್ರಾಮ್ ಜೆಟ್ ಇಂಜಿನ್ ಅನ್ನು ಕೂಡ ಸಂಯೋಜಿಸಲಾಗುವುದು. ಇದರಿಂದ ಇದು ಕ್ಷಿಪಣಿಗಳನ್ನ ವಿಶ್ವದ ಅತ್ಯಂತ ವೇಗದ ಮತ್ತು ನಿಖರವಾದ ಕ್ಷಿಪಣಿಯನ್ನಾಗಿ ಮಾಡ್ತದೆ. ಅಂತಿಮವಾಗಿ ನಾವು ರಷ್ಯಾದ ಹೊಸ ಪರೀಕ್ಷೆಯ ಬಗ್ಗೆ ಮಾತಾಡೋದಾದ್ರೆ, ಈ ಪರೀಕ್ಷೆಯು ಮ್ಯಾಕ್ 10ರ ವೇಗದಲ್ಲಿ ಅಂದ್ರೆ ಗಂಟೆಗೆ 11,000 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡ್ತದೆ. ಈ ಕ್ಷಿಪಣಿಯ ಘರ್ಷಣೆಯಿಂದ ಉತ್ಪತ್ತಿಯಾಗುವ ಶಕ್ತಿಯು ಎಷ್ಟು ವಿಶಾಲವಾಗಿರ್ತದೆ ಅಂದ್ರೆ ಇದು ಪ್ರಪಂಚದ ಪ್ರಬಲ ಲೋಹಗಳನ್ನು ಸಹ ಕರಗಿಸುತ್ತದೆ. ಈ ಕ್ಷಿಪಣಿಯ ಪ್ರಭಾವದಿಂದ ಎಷ್ಟು ದೊಡ್ಡ ಕುಳಿ ರೂಪುಗೊಳ್ಳುತ್ತದೆ ಅಂದ್ರೆ ಅದರಲ್ಲಿ ಒಂದು ಕೆರೆ ನಿರ್ಮಾಣವಾಗಬಹುದು. ಇದರ ತಾಪಮಾನವು ಮತ್ತು ವೇಗವು ಎಷ್ಟು ಹೆಚ್ಚಾಗಿದೆ ಅಂದ್ರೆ ಇದು ಭೂಮಿಯ ಮೇಲ್ಮೈಗಿಂತ 4,000 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಾಪಮಾನವನ್ನ ಉಂಟು ಮಾಡ್ತದೆ. ಇದರಿಂದ ಈಗ ನೀವೇ ಊಹಿಸಿ, ಒಂದ್ ವೇಳೆ ಭಾರತ ಅಂತಹ ತಂತ್ರಜ್ಞಾನಗಳೊಂದಿಗೆ ತನ್ನ ಹೈಪರ್ಸೋನಿಕ್ ಕ್ಷಿಪಣಿಗಳನ್ನು ಸಿದ್ಧಪಡಿಸಿದ್ರೆ ಆಗ ಜಗತ್ತಿನ ಯಾವುದೇ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ಅವುಗಳನ್ನು ತಡೆಯೋದಕ್ಕೆ ಸಿದ್ಧವಾಗಿರುವುದಿಲ್ಲ. ಈ ಕ್ಷಿಪಣಿಯು ತನ್ನ ಶತ್ರುವನ್ನ ಕೇವಲ ನೆಲದ ಮೇಲೆ ಅಷ್ಟೇ ಅಲ್ಲದೆ ಭೂಗತದಲ್ಲಿಯೂ ಕೂಡ ನಾಶಪಡಿಸುತ್ತದೆ. ಗೆಳೆಯರೇ, ಇದು ಕೇವಲ ಭಾರತದ ಪ್ರಸ್ತುತ ಸಮಯವಲ್ಲ, ಇದು ಭಾರತದ ಭವಿಷ್ಯದ ಸಮಯವಾಗಿದ್ದು ತಂತ್ರಜ್ಞಾನದ ಶಕ್ತಿಯ ವಿಷಯಕ್ಕೆ ಬಂದಾಗ ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸುತ್ತಿದ್ದೇವೆ. ಸೊ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇನೆ. ಇನ್ನೂವರೆಗೂ ನೀವು ನಮ್ಮ ಈ ವಿಡಿಯೋವನ್ನ ಲೈಕ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡೋದನ್ನ ಮರೆಯದಿರಿ. ಹಾಗೂ ಇನ್ನು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುತ್ತಾ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಬಟನ್ನ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.